ಇದಕ್ಕಿಂತ ಜಾಸ್ತಿ ಏನಾದರೂ ಮೋಟಿವೇಶನ್ ಬೇಕಾ? ಎಷ್ಟು ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಪ್ರಿಪೇರ್ ಆಗಿ ನಂತರ ಸೀದಾ ಮಣಿಪಾಲಿಗೆ ಹೊರಟೆ. ನಾನು ರೀಚ್ ಆಗ್ಲಿಕ್ಕಿಂತ ಮುಂಚೆನೆ 21 ಕಿಲೋಮೀಟರ್ಸ್ ಅವರದ್ದು ಫ್ಲಾಗ್ ಆಫ್ ಆಗ್ತಿತ್ತು. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿ ಬಂತು. ಆನ್ ಟೈಮ್ ರೀಚ್ ಆಗಿ ನಮ್ಮ 10 ಕಿಲೋಮೀಟರ್ಸ್ ರನ್ ಸ್ಟಾರ್ಟ್ ಆಯ್ತಷ್ಟೇ. ದೊಡ್ಡ ಇವೆಂಟ್ ಅಂತ ಹೇಳ್ಬೋದು ಉಡುಪಿಯಲ್ಲಿ, ಅಥವಾ ಉಡುಪಿ ಮ್ಯಾಂಗ್ಳೂರಲ್ಲಿ ಕೂಡ ರನ್ನಿಂಗ್ ಇವೆಂಟ್ ಅಲ್ಲಿ ಅತ್ಯಂತ ದೊಡ್ಡ ಇವೆಂಟ್ ಅಂತ ನಾವು ಹೇಳ್ಬೋದು. ನೋಡಿ 10 ಕಿಲೋಮೀಟರ್ಸ್ ರೇಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನಾನು ನಿನ್ನೆ ಹೇಳಿದಾಗೆ ಫೇಸರ್ಸ್ ಅಂದ್ರೆ ಇವರು 70 ಮಿನಿಟ್ಸ್ ಅಲ್ಲಿ 10 ಕಿಲೋಮೀಟರ್ಸ್ ಅನ್ನ ಕವರ್ ಮಾಡ್ತಾರೆ. ನಾವು ಹೋಗುವಾಗ ಬಾಬಾ ಪಾಯಿಂಟ್ ಇದ್ದ ರೋಡ್ ಈ ತರ ಇತ್ತು, ಅಂದ್ರೆ ಹೆಚ್ಚು ಲೈಟ್ ಅಂತ ಇರಲಿಲ್ಲ. ಅದಾದ ನಂತರ ನಮ್ಗೆ ಉಪ್ಪರಿಗೆ ಹೋಗ್ಲಿಕ್ಕಿತ್ತು. ಇಲ್ಲಿ MIT ಅವರದೊಂದು ಕ್ಯಾನ್ಸರ್ ಹಾಸ್ಪಿಟಲ್ ಆಗಿದೆ, ಅಲ್ಲಿ ಹೋಗಿ ಯೂಟರ್ನ್ ಹಾಕ್ಲಿ ಬರ್ಲಿಕ್ಕಿತ್ತು. ನಾನು ಫಸ್ಟ್ ಟೈಮ್ ಈ ಕ್ಯಾಂಪಸ್ ಅನ್ನು ನೋಡ್ತಾ ಇರೋದು. ಅದಾದ ನಂತರ ಬಟ್ ಈ ಎಲಿವೇಶನ್ ತುಂಬಾ ಹೆವಿ ಇತ್ತು ಮಾತ್ರ ಈ ಟ್ರ್ಯಾಕ್ ಅಲ್ಲಿ. ಸಾಕ್ಬೇಕಾಯ್ತು ಒಂದ್ಸಲ. ರಿಟರ್ನ್ ಬರುವಾಗ ಬಾಬಾ ಪಾಯಿಂಟ್ ಅಲ್ಲಿ ನೋಡಿ ಅಂತೆ ಬೆಳಕು ಹರಿದಾಗಿದೆ. ತುಂಬಾ ಜನ ವಾಕ್ ಮಾಡ್ತಿದ್ರು, ಬಿಕಾಸ್ ನಮ್ಗೊಂದು 2-3 ಸ್ಟೀಪ್ ತುಂಬಾ ಹೆವಿ ಸಿಕ್ಕಿತು. ನಾರ್ಮಲ್ ಟೈಮಿಂಗ್ಸ್ಗಿಂತ ಒಂದು 5 ಮಿನಿಟ್ಸ್ ಜಾಸ್ತಿ ತಕೊಂಡೆ ನಾ ಇದರಲ್ಲಿ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ನಾನು ಈ ಮ್ಯಾರಥಾನಿಗೆ 5 ಜನರನ್ನ ಸೇರಿಸಿದ್ದೇನೆ ಮೋಟಿವೇಶನ್ ಮಾಡಿ. ಇದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಹೋಗುವಾಗ ಒಂದು ಗಿಡ ಕೊಟ್ರೆ ಎಲ್ಲರಿಗೆ. ನಾನು ಈ ಗಿಡ ತಕೊಂಡೆ, ಇದ್ರ ಹೆಸರು ಗೊತ್ತಿಲ್ಲ, ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ.